ನಮಸ್ಕಾರ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ. ನಾನು ನಿಮ್ಮ ಮನೋಹರ್ ವಿಶ್ವಕರ್ಮ, ಪಾರಂಪರಿಕ ವೈದ್ಯರು. ಇಂದು ವಿಶೇಷವಾದಂತಹ ಒಂದು ಗಿಡಮೂಲಿಕೆ ಅಥವಾ ಒಂದು ಥೈರಾಯ್ಡ್ ಸಮಸ್ಯೆಗೆ ಒಂದು ಔಷಧವನ್ನು ನಾನು ಹೇಳಿಕೊಡ್ತಿದ್ದೇನೆ. ಇದು ನಿಮ್ಮ ಮನೆಯಲ್ಲಿ ಇರುವಂತಹ ಪದಾರ್ಥಗಳಿಂದ ಆ ಥೈರಾಯ್ಡನ್ನು ಒಡೆದು ಓಡಿಸಬಹುದು. ಹೀಗಾಗಿ ಒಂದು ಔಷಧವನ್ನು ಹೇಳಿಕೊಡ್ತೇನೆ. ಆದಷ್ಟು ನಮ್ಮ ಎಲ್ಲ ವಿಡಿಯೋಗಳನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಅಂತಂದರೆ, ನಿಮ್ಮನೇಲಿರುವಂತಹ ಧನಿಯಾ ಪುಡಿ, ಆ ಧನಿಯಾ ಪುಡಿಯಿಂದ ಥೈರಾಯ್ಡ್ ಓಡಿಸಬಹುದು ಅಂದರೆ ಭಾಳ ಆಶ್ಚರ್ಯ ಅಲ್ವಾ? ಯಾವುದೇ ₹1 ಖರ್ಚಿಲ್ಲಾರದೆ ನೀವು ಧನಿಯಾ ಪುಡಿಯಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಏನಪ್ಪ ವಿಶೇಷಪ್ಪ ಅಂತಂದರೆ, ಆ ಥೈರಾಯ್ಡ್ನ ಸಮಸ್ಯೆಗೆ ಧನಿಯಾ ಪುಡಿ, ಈ ಧನಿಯಾ ಪುಡಿನ ತೆಗೆದುಕೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು. ನೀರಿನಲ್ಲಿ ಹಾಕಿ ಕುದಿಸಬೇಕು. ಆ ಕುದಿಸಿದ ನಂತರ ಅದಕ್ಕೆ 1 ಚಮಚ ಜೇನುತುಪ್ಪ ತೆಗೆದುಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಮತ್ತು ರಾತ್ರಿ ಊಟ ಆದ ನಂತರ ತೆಗೆದುಕೊಳ್ತಾ ಬನ್ನಿ. ಅಂದಾಜು 1 ತಿಂಗಳು, 30 ದಿನ ಅಥವಾ 60 ದಿನ ಇದನ್ನು ತೆಗೆದುಕೊಳ್ಳುತ್ತಾ ಬನ್ನಿ. ಮತ್ತು ಏನಪ್ಪ ಅಂತಂದರೆ, ಅದಕ್ಕೆ ಪತ್ತೆ ಮಾಡಬೇಕಾಗಿರುತ್ತೆ. ಒಂದು ನಾನ್ ವೆಜ್ ಊಟ ಮಾಡುವಂತಹ ಜನಗಳು ಅದನ್ನು ಕಂಟ್ರೋಲ್ ಮಾಡಿ, ಆಯಿಲ್ ಫುಡ್ಡನ್ನು ಕಂಟ್ರೋಲ್ ಮಾಡಿ, ಮತ್ತು ಈ ಮೆಣಸಿನಕಾಯಿ ಅನ್ನೋದು ಬರುತ್ತಲ್ಲ, ಹಸಿ ಮೆಣಸಿನಕಾಯಿ, ಅದನ್ನು ಕಂಟ್ರೋಲ್ ಮಾಡಿ. ಅತಿ ಶೀಘ್ರದಲ್ಲಿ ನಿಮಗೆ ಈ ಥೈರಾಯ್ಡ್ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ. ಇಂಥ ವಿಷಯಗಳನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳಿಕೊಡ್ತೇನೆ. ದಯಮಾಡಿ ಎಲ್ಲ ವೀಕ್ಷಕ ಬಂಧುಗಳು ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು.